ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ. ಇವತ್ತು ದೊಡ್ಡಮ್ಮ ಬಂದಿದ್ದಾರೆ. ಸ್ವಲ್ಪ ಊರಿಗೆ ಹೋಗೋದಿತ್ತು, ಹಾಸನಕ್ಕೆ ಸ್ವಲ್ಪ ಕೆಲಸ ಇದೆ. ಹಾಗೆ ಅಪ್ಪ ಅಮ್ಮನ ನೋಡ್ಕೊಂಬರ್ಬೇಕಿತ್ತು, ಹಾಗಾಗಿ ಹೊರಟಿದ್ದೀವಿ. ನಾಳೆ ಹೋಗ್ತಿದ್ದೀವಿ. ಬಟ್ ಈಗ ನಮ್ಮ ಅತ್ತೆಗೆ ಏನೇನು ಅಂದರೆ ವೆರೈಟಿಯಾಗಿ ಸ್ವಲ್ಪ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಅವರಿಗೆ, ಅದಕ್ಕೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಅವ್ರಿಗೆ ಸ್ವೀಟೇ ಇಷ್ಟ. ಅಂದರೆ ನಮ್ಮಮ್ಮ ಅಂದರೆ ಅಮ್ಮ ಅಂತೀನಿ ನಾನು ನಮ್ಮ ಅತ್ತೆಗೆ, ಅವ್ರಿಗೆ ಸ್ವೀಟ್ ಇಷ್ಟ. ಹಾಗಾಗಿ ನಾನು ಹೋದಾಗೆಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ ಕೊಡಬೇಕು ಅನ್ನೋದೇ ನನ್ನ ಆಸೆ. ಹಾಗಾಗಿ ಮಾಡ್ಕೊಂಡು ಹೋಗ್ತಿದ್ದೀನಿ. ಬಟ್ ಏನಪ್ಪ ಅಂದರೆ ನಾನು ಹೋಗ್ತಿರೋದು ಅವ್ರಿಗೆ ಗೊತ್ತಿಲ್ಲ, ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ದೊಡ್ಡಮ್ಮನ ಅವಸರದಲ್ಲಿ ಕರೆಸಿದ್ದೀನಿ. ಹಾಗೆ ಸ್ವಲ್ಪ ಕೆಲಸಗಳಿದೆ, ಅದನ್ನು ಮುಗಿಸ್ಕೊಂಡು ಅಲ್ಲಿಗೆ ಹೋಗಬೇಕು. ಈಗ ನಾನು ಕೋಡ್ಬಳೆ ಮತ್ತು ಬಾದಾಮ್ ಪುರಿ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮಾಡಬೇಕು. ದೊಡ್ಡಮ್ಮನೂ ಬಂದಿದ್ದಾರೆ, ಬನ್ನಿ ಮಾತಾಡ್ಸೋಣ. ದೊಡ್ಡಮ್ಮನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಅದರಲ್ಲೂ ಪಾಪ ಬೆಳಗ್ಗೆ ಜರ್ನಿ ಮಾಡ್ಕೊಂಬಂದುಬಿಟ್ಟಿದ್ದಾರಲ್ಲ, ಫುಲ್ ಸುಸ್ತಾಗಿದ್ರು. ಅವ್ರು ಮಾತಾಡ್ತಿರ್ಲಿಲ್ಲ ಜಾಸ್ತಿ. ಹಾಗಾಗಿ ನಾನು ಸುಮ್ಮನೆ ಅದೇ. ನಾನು ಸ್ನಾನಕ್ಕೆ ಹೋಗಿ ಬರೋಷ್ಟೊತ್ತಿಗೆ ನಾನು ಕೋಡ್ಬಳೆ ಹಿಟ್ಟೆಲ್ಲ ರೆಡಿ ಮಾಡಿಟ್ಟೋಗಿದ್ದೆ. ಬರೋಷ್ಟರಲ್ಲಿ ಕೋಡ್ಬಳೆನೇ ರೆಡಿ ಮಾಡಿಟ್ಟಿದ್ರು. ಈಗ ಕರಿಯೋದು ಒಂದೇ ಬಾಕಿ ಇರೋದು. ನಾನು ಜಾಮೂನಿಗೆ ಹಿಟ್ಟನ್ನೆಲ್ಲ ಕಲಿಸಿಟ್ಟೋಗಿದ್ದೆ. ನಾನು ಜಾಮೂನ್ ಹಿಟ್ಟನ್ನ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟೋಗಿದ್ದೆ. ಬರೋಷ್ಟರಲ್ಲಿ ಚೆನ್ನಾಗಿ ನೆಂದ್ಕೊಂಡ್ಬಿಟ್ಟಿತ್ತು, ಚೆನ್ನಾಗಿ ಆಗಿಬಿಟ್ಟಿತ್ತು. ಹಾಗಾಗಿ ಇನ್ನೊಂದು ರೋಲ್ ಮಾಡ್ಕೊಂಡು ಹಾಕ್ಬಿಡೋಣ, ಬೇಗ ಮಾಡೋಣ ಅಂಥೇಳಿ ದೊಡ್ಡಮ್ಮನಿಗೆ ಕುತ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೆ. ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿತ್ತು ಅಂತಂದರೆ ಒಂದು ಚೂರು ಕೈಗೆ ಅಂಟ್ಕೊಂಡಿರಲಿಲ್ಲ, ಅಷ್ಟು ಚೆನ್ನಾಗಿ ರೆಡಿಯಾಗಿತ್ತು. ಫಸ್ಟ್ ರೋಲೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ನನಗೆ ಕರ್ಕೊಳ್ಳೋಕೆ ಈಸಿ ಆಗುತ್ತಲ್ವ. ಹಾಗಾಗಿ ನಾನು ಬೇಗ ಮಾಡೋಣ ಅಂಥೇಳಿ ನಾನು ಕೂಡ ರೆಡಿ ಮಾಡ್ಕೊಳ್ತಾಯಿದ್ದೆ. ನಾನು 2 ಪ್ಯಾಕೆಟ್ ಜಾಮೂನ್ ಪ್ಯಾಕೆಟ್ ಪೌಡ್ರ್ ಬರುತ್ತಲ್ಲ, ಅದನ್ನು 2 ಪ್ಯಾಕೆಟ್ ಕಲಿಸಿದ್ದೆ ನಾನು. ಏಕೆ ಅಂದರೆ ಸ್ವಲ್ಪ ಜಾಸ್ತಿ ಬೇಕು ಇಲ್ಲಿರೋರಿಗೂ, ಮತ್ತು ನಮ್ಮ ಅತ್ತೆ ಮಾವನಿಗೂ ತಗೊಂಡು ಹೋಗ್ಬೇಕಿತ್ತಲ್ವ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಕಲಿಸಿಟ್ಟಿದ್ದೆ. ಫೈನಲಾಗಿ ಎಲ್ಲ ರೆಡಿ ಮಾಡಿಕೊಂಡೆ. ಇಷ್ಟ ಆಗಿತ್ತು. ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಮಾಡ್ಕೊಂಡಿದ್ದೆ ನಾನು ರೋಲ್ಸ್ನೆಲ್ಲ. ನೋಡಿ, ಇವೆರಡು ರೆಡಿಯಾಗಿದೆ. ಈಗ ನಾನು ಕರ್ಕೋಬೇಕೇನಿಲ್ಲ. ಜಾಮೂನ್ ಕರಿತಾ ಇದ್ದೀನಿ, ಅಂದರೆ ರೋಲ್ ಮಾಡಿರ್ತೀವಲ್ಲ ಅದನ್ನ ಕರಿತಾ ಇದ್ದೀನಿ. ದೊಡ್ಡಮ್ಮ ಬಾದಾಮ್ ಪುರಿ ಮಾಡ್ತಾ ಇದ್ದಾರೆ. ಕೋಡ್ಬಳೆನೂ ಕೂಡ ಕರಿಬೇಕಿನ್ನು. ನಾನು ಫಸ್ಟ್ ಬಾದಾಮ್ ಪುರಿ ಕರೆದ್ಬಿಟ್ರೆ ಆನಂತರ ನಾನು ಕೋಡ್ಬಳೆ ಕರ್ಕೊಡೋಣ ಅಂದ್ಕೊಂಡೆ. ಯಾಕೆ ಅಂತಂದರೆ ಅದು ಸ್ವಲ್ಪ ಸ್ಪೈಸಿ ಇರುತ್ತಲ್ಲ, ಏನಾದರೂ ಎಫೆಕ್ಟ್ ಆಗಿಬಿಟ್ರೆ ಟೇಸ್ಟಿಗೆ ಅಂತ ಅಷ್ಟೇ. ಈಗ ಸದ್ಯಕ್ಕೆ ಜಾಮೂನ್ದೆಲ್ಲ ಕರ್ಕೊಂಡ್ಬಿಟ್ಟು ಸ್ವಲ್ಪ ಬಾದಾಮ್ ಪುರಿ ಕರ್ಕೊಬೇಕು. ದೊಡ್ಡಮ್ಮ ಬಾದಾಮ್ ಪುರಿ ಲಟ್ಟಿಸ್ಕೊಡ್ತವ್ರೆ. ನಾನು ಸ್ವಲ್ಪ ಪಾಕಾಗಿಟ್ಟಿದ್ದೀನಿ. ದೊಡ್ಡಮ್ಮ ಬಾದಾಮ್ ಪುರಿ ಮಾಡ್ತಿದ್ದಾರೆ, ನಾನು ಸ್ವಲ್ಪ ಜಾಮೂನ್ ಕರ್ಕೊಳ್ತಾ ಇದ್ದೀನಿ. ಫಸ್ಟು ಜಾಮೂನ್ ಕರ್ಕೊಂಡ್ಬಿಟ್ರೆ ಅದೆಲ್ಲ ಆರ್ಕೊಳ್ಳುತ್ತೆ ಅಂತೇಳಿ. ಸ್ವಲ್ಪ ಬ್ರೌನ್ ಆಗಲಿ ಅಂತ ನಾನೇ ಸ್ವಲ್ಪ ಬಿಸಿ ಬೇಗ ಇತ್ತಲ್ವ ಎಣ್ಣೆ, ಆಗ ಹಾಕ್ಬಿಟ್ಟೆ. ಈಗ ಸ್ವಲ್ಪ ಬ್ರೌನ್ ಆದಾಗ ತೆಗೆದುಬಿಡ್ತೀನಿ. ಬ್ರೌನ್ ಆಗಲಿ ಅಂತ ಬಿಟ್ಟಿದ್ದೆ. ಫಸ್ಟ್ನೇ ಟ್ರಿಪ್ ಹಾಕಿದಾಗ ಸ್ವಲ್ಪ ಸೀದೋಗ್ಬಿಟ್ಟು ಒಂದು 3-4 ಮಾತ್ರ ಸೀದೋಗಿದ್ವು, ಇನ್ನೆಲ್ಲ ಚೆನ್ನಾಗಿ ಬಂದಿತ್ತು. ಹಾಗಾಗಿ ತೆಗಿತಾ ಇದ್ದೆ. ಫೈನಲ್ಲ ಚೆನ್ನಾಗಿ ಬೆಂದಿತ್ತಲ್ವ, ಹಾಗಾಗಿ ತೆಗಿತಾ ಇದ್ದೆ. ನಾನು ಎಣ್ಣೆ ಕಾಯುವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಬೇಕಿತ್ತು. ನಾನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಬಿಟ್ನಲ್ಲ, ಹಾಗಾಗಿ ಈ ಥರ ಸ್ವಲ್ಪ ಸೀದೋಗ್ಬಿಟ್ಟಿದೆ. ಎಲ್ಲ ಸೀದೋಗಿಲ್ಲ, ಒಂದು 3-4 ಅಷ್ಟೇ. ಸ್ವೀಟ್ ತಿನ್ನಬಾರ್ದು ಅಂದ್ಕೊಳ್ತೀನಿ, ತಿನ್ನಬೇಕಾಗುತ್ತೆ. ಸ್ವೀಟ್ ತಿನ್ನಬಾರ್ದು ಅಂದ್ಕೊಳ್ತೀನಿ, ಅಂದರೂ ತಿನ್ನಬೇಕಾಗುತ್ತೆ. ನೋಡಿ, ನಮ್ಮ ಅತ್ತೆಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಅಲ್ವಾ, ಹಾಗಾಗಿ ಸ್ವಲ್ಪ ಸ್ವೀಟ್ ಮಾಡ್ಕೊಂಡು ಹೋಗ್ತಿದ್ದೀನಲ್ಲ. ಇನ್ನು ನಾವು ಸುಮ್ಮನೆ ಇರೋಕ್ಕಾಗುತ್ತೆ, ತಿನ್ನಲೇಬೇಕಲ್ವಾ, ತಿಂತೀವಿ. ನಾವು ಮೇಯ್ನಾಗಿ ಜಾಮೂನ್ ಕರಿಯುವಾಗ ತುಂಬ ಹೈ ಫ್ಲೇಮಲ್ಲೂ ಇರಬಾರ್ದು, ತುಂಬ ಲೋ ಫ್ಲೇಮಲ್ಲೂ ಇರಬಾರ್ದು. ಲೋ ಫ್ಲೇಮಲ್ಲಿದ್ದರೆ ತುಂಬ ಎಣ್ಣೆ ಹೀರ್ಕೊಳ್ಬಿಡುತ್ತೆ, ಹೈ ಫ್ಲೇಮಲ್ಲಿದ್ದರೆ ಬೇಗ ರೋಸ್ಟ್ ಆಗಿಬಿಡುತ್ತೆ. ಈ ಥರ ಕಾದಿರಬೇಕು. ನಾನು ಒಂದು ಸಲ ಮಿಸ್ಟೇಕ್ ಆದರೆ ಮತ್ತೆ ಅದನ್ನ ಸರಿ ಮಾಡ್ಕೊಂಡ್ಬಿಡ್ತೀನಿ. ನಾವೀಗ ಆಗ್ತಾ ನೋಡಿ ರೋಲ್ ಹೇಗೆ ಬರ್ತಾಯಿದೆ ಮೇಲೆ, ಆ ಥರ ಬರಬೇಕು. ಹಾಗಿದ್ದರೆ ಮಾತ್ರ ಚೆನ್ನಾಗಿ ಕಾದಿದೆ ಎಣ್ಣೆ, ಮೀಡಿಯಮ್ ಆಗಿದೆ ಅಂತೇಳಿ. ಈ ಥರ ಹಾಕಿದಾಗ ಎಲ್ಲ ಮೇಲ್ಗಡೆ ಬರ್ತಿದೆ ನೋಡಿ, ಅದು ಒಂದೊಂದು 5 ಸೆಕೆಂಡ್ ಬಿಟ್ಬಿಟ್ಟು ಆ ಥರ ಬಂದರೆ ಚೆನ್ನಾಗಾಯಿತು. ಈ ರೌಂಡಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಒಂದು ಕಾನ್ಫಿಡೆಂಟ್ ಬಂತು. ನಾನು ಸುಮಾರು ಸಲ ಮಾಡಿದೆ, ಬಟ್ ಈ ಸಲ ಅವಸರ ಮಾಡ್ಕೊಂಬಿಟ್ನಲ್ಲ, ಹಾಗಾಗಿ ಈ ಥರ ಆಯಿತು. ನೀವು ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಈ ಥರ ಮಾಡಬೇಕಾಗುತ್ತೆ. ಮತ್ತು ರೋಲ್ಸ್ ಹೊಡ್ಕೊಂಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಅಂದರೆ ಜಾಮೂನ್ ಮಾಡೋಕ್ಕೆ ಹಿಟ್ಟಿನ ಕಲಸಿಟ್ಕೊಂಡಿರ್ತೀವಲ್ಲ, ಅದು ಹೊಡ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ನಾನು ಸ್ವಲ್ಪ ಬೇಗ ಹಾಕ್ಬಿಡೋಣ ಅಂಥೇಳಿ ಬೇಗ ಮಾಡಿದೆ. ಅದು ಚೆನ್ನಾಗಿ ಬೇಯ್ತಾಯಿತ್ತು. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ. ನಾನು ಒಂದು ಕಡೆ ಸಕ್ಕರೆ ಪಾಕಕ್ಕೆ ಇಟ್ಕೊಂಡೆ, ಒಂದು ಕಡೆ ಜಾಮೂನ್ ಕರಿಯೋಕ್ಕೆ ಇಟ್ಕೊಂಡಿದ್ದೆ. ಸಕ್ಕರೆ ಪಾಕಕ್ಕೆ ಈ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ, ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು.
ಹಾಗಾಗಿ ಎರಡೂ ಕಡೆ ರೆಡಿ ಆಗ್ತಾಯಿತ್ತು. ಒಂದು ಕಡೆ ದೊಡ್ಡಮ್ಮ ನೋಡಿದ್ರೆ ಬಾದಾಮ್ ಪೂರಿ ರೆಡಿ ಮಾಡ್ತಾಯಿದ್ರು. ನಾನು ಮಾಡ್ತೀನಿ ಅಂದೆ, ಬೇಡ ಒಬ್ಬಳೇ ಎಷ್ಟು ತನಕ ಮಾಡ್ತೀಯ ಕೊಡು ಅಂತೇಳಿ ಮಾಡ್ತಾಯಿದ್ರು. ನೋಡಿ ಬಾದಾಮ್ ಪೂರಿ ಮಾಡೋದು ಹೀಗೆ. ನಾನು ರೆಸಿಪಿ ಕೂಡ ಇನ್ನೊಂದು ಸಲ ಶೇರ್ ಮಾಡ್ತೀನಿ ಮಾಡಿದಾಗ. ಈ ರೆಸಿಪಿ ಶೇರ್ ಮಾಡೋಕ್ಕೆ ಅಷ್ಟು ಟೈಮ್ ಇರಲಿಲ್ಲ, ಹಾಗಾಗಿ ನಾನು ವ್ಲಾಗ್ ಮಾಡ್ತಾ ಇದ್ನಲ್ಲ ಹಾಗೆ ತೋರಿಸ್ತಾ ಇರೋದು. ಈ ಥರ ನಾವು ಮೊದಲಿಗೆ ಲಟ್ಟಿಸ್ಕೊಳ್ಬೇಕಾಗುತ್ತೆ. ಇದನ್ನ ಲಟ್ಟಿಸ್ಕೊಂಡು ಕೆಲವರು ಹೀಗೇ ಹಾಕ್ತಾರೆ ಪೂರಿ ಥರ, ನಾವು ಆ ಥರ ಹಾಕಲ್ಲ. ಬಾದಾಮ್ ಪೂರಿ ಅಂತಂದರೆ ಅದು ಆ ಥರನೇ ಶೇಪಲ್ಲಿ ಬರಬೇಕು, ಹಾಗಾಗಿ ನಾವು ಆ ಥರ ಮಾಡ್ತಾಯಿದ್ವಿ. ಪಾಪ ದೊಡ್ಡಮ್ಮ ಇರೋದಕ್ಕೆ ಸ್ವಲ್ಪ ಹೆಲ್ಪ್ ಆಯ್ತು ಇವತ್ತು, ಇಲ್ಲ ಅಂದಿದ್ರೆ ಒಬ್ಬಳೇ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ ಇಬ್ಬರು ಮಾಡಿ ಇಷ್ಟು ಟೈಮ್ ಆಗಿಬಿಟ್ಟಿದೆ. ಇನ್ನು ನಾವು ಒಬ್ಬರೇ ಮಾಡಬೇಕು ಅಂದರೆ ಇನ್ನೂ ಟೈಮ್ ಆಗಿಬಿಡುತ್ತೆ. ನಾನೊಂದು 3/4 kg ಮಾಡಿದ್ದೆ ಇವತ್ತು ಮೈದಾದಲ್ಲಿ. ಹಾಗಾಗಿ ಅಮ್ಮ ಸ್ವಲ್ಪ ಬಂದು ಹೆಲ್ಪ್ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡು ಮಾಡಿದೆ. ಇಲ್ಲ ದೊಡ್ಡಮ್ಮನೇ ಮಾಡಿಕೊಟ್ಬಿಟ್ರು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಥರ ಮಾಡಬೇಕು. ದೊಡ್ಡಮ್ಮ ಈಗ ಫಾಸ್ಟಾಗಿ ಮಾಡ್ತಿದ್ದಾರೆ, ನಾನು ಫಾಸ್ಟಾಗಿ ಕರ್ಬಿಡ್ಬೇಕು ಎಲ್ಲ. ಹಾಗೆ ಪಾಕನೂ ಕೂಡ ರೆಡಿ ಆಗ್ತಿದೆ. ಅಂದರೆ ಬೇಗ ಬೇಗ ಮಾಡಿಬಿಡ್ಬೇಕಲ್ಲ, ಸಂಜೆ ಬೇಗ ಅಡುಗೆ ಮಾಡಬೇಕು ಮನೆಗೆ, ಹಾಗಾಗಿ ಬೇಗ ಬೇಗ ಮಾಡ್ತಾಯಿದ್ದೀನಿ. ಪಾಕ ಕಾಯೋಷ್ಟರಲ್ಲಿ ನಾನು ಇದೆಲ್ಲ ಕರ್ಕೊಬಿಡೋಣ. ನಾನು ಸ್ವೀಟ್ ಮಾಡೋ ಅಷ್ಟರಲ್ಲಿ ಒಂದು ಪಾರ್ಸಲ್ ಬಂತು. ನಾನು ನಿಜವಾಗ್ಲೂ ಇದನ್ನ ತುಂಬ ದಿನದಿಂದ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ನನಗೆ ವ್ಲಾಗ್ ಮಾಡಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು, ಮತ್ತೆ ವಾಯ್ಸ್ ಓವರ್ ಕೊಡಬೇಕಿತ್ತು, ಅದಕ್ಕೆ ಪ್ರಾಬ್ಲಮ್ ಆಗ್ತಾಯಿತ್ತು. ಹಾಗಾಗಿ ನಾನು ತುಂಬ ದಿನದಿಂದ ತೊಗೊಬೇಕು ಅಂತಿದ್ದೆ. ಸ್ವಲ್ಪ ರೇಟ್ ಇತ್ತಲ್ವ, ಹಾಗಾಗಿ ನಾನು ಹಿಂದೆ ಮುಂದೆ ನೋಡ್ತಿದ್ದೆ ಅದನ್ನು ಖರ್ಚು ಮಾಡೋಕ್ಕೆ. ಬಟ್ಟೆಗೆಲ್ಲ ಏನು ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡಲ್ಲ ನಾನು. ಈ ಥರದಕ್ಕಾದರೆ ಸ್ವಲ್ಪ ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತೀನಿ. ನಾನು ವ್ಲಾಗ್ ಮಾಡಬೇಕಾರೆಲ್ಲ ನಿಜವಾಗ್ಲೂ ತುಂಬ ಬೇಜಾರಾಗೋದು. ಮೈಕ್ ಇಲ್ಲ, ಮತ್ತೆ ವಾಯ್ಸ್ ಓವರ್ ಕೊಡಬೇಕಲ್ಲ, ಮತ್ತು ನಾನು ಮಾತಾಡ್ತಿರೋದು ಕ್ಲಿಯರಾಗೂ ಕೇಳಿಸ್ತಿಲ್ಲ. ನಾವು ಮೇನ್ ರೋಡಲ್ಲಿರೋದ್ರಿಂದ ತುಂಬ ಹೆವಿ ಸೌಂಡ್ ಆಗೋದು, ಹಾಗಾಗಿ ನಾನು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೆ. ಮಾಡೋಕ್ಕೆ ಬೇಜಾರಾಗೋದು. ನಾನು ಆದಷ್ಟು ಕುಕ್ಕಿಂಗ್ ವೀಡಿಯೋಸೇ ಹಾಕಿದ್ದೀನಿ, ನೀವು ನೋಡ್ಬೋದು. ಯಾಕೆಂದರೆ ನನಗೆ ವಾಯ್ಸ್ ಓವರ್ ಕೊಡೋಕೆ ಆಗ್ತಿರ್ಲಿಲ್ಲ, ಟೈಮ್ ಸಿಗ್ತಿರ್ಲಿಲ್ಲ. ಹಾಗಾಗಿ ನಾನು ಬೇಜಾರು ಮಾಡ್ಕೊಂಡು ನಮ್ಮ ಮನೆಯವ್ರು ಏನಕ್ಕೆ ತಲೆ ಕೆಡಿಸ್ಕೊಳ್ತೀನಿ, ನೀನು ತರಿಸ್ಕೊಡ್ತೀನಿ ತಗೋ ನೀನು ಅಂತ ಅವ್ರು ಹೇಳಿದ್ದಕ್ಕೆ ನಾನು ಸ್ವಲ್ಪ ಹಿಂದೆ ಮುಂದೆ ನೋಡಿದೆ. ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತೇಳ್ಬಿಟ್ಟು ನಾನು ಆಲ್ರೆಡಿ ಒಂದು ಮೈಕ್ ತೊಗೊಂಡಿದ್ದೆ, ಅದು ನನಗೆ ಚೆನ್ನಾಗಿ ಬರಲಿಲ್ಲ. ಹಾಗಾಗಿ ನಾನು ಒಂದೇ ಸಲ ರೇಟಿಂದ ತೊಗೊಳೋಣ ಅಂತ ಸುಮ್ಮನೆ ಆಗಿದ್ದೆ. ನಮ್ಮ ಮನೆಯವ್ರು ಇರಲಿ ತಗೋ ಅಂತೇಳ್ಬಿಟ್ಟು ಅವ್ರು ಹೇಳ್ಬಿಟ್ಟು ತಗೋ ಇವತ್ತು ಆರ್ಡ್ರ್ ಮಾಡ್ಕೊ ಅಂತ ಅಂದರು. ನಾನು ಅದಕ್ಕೆ ಬೆಳಿಗ್ಗೆ ಅಂದರು ಹಿಂದೆ ಮುಂದೆ ನೋಡಿಬಿಟ್ಟು ಆರ್ಡ್ರ್ ಮಾಡಿದೆ, ಚೆನ್ನಾಗಿ ಬರುತ್ತೋ ಇಲ್ಲೋ ಅಂತೇಳ್ಬಿಟ್ಟು. ಪ್ಯಾಕಿಂಗ್ ಮಾತ್ರ ಸಖತ್ತಾಗಿ ಬಂದಿದೆ. ನಾನು ನಿಜವಾಗ್ಲೂ ನಮ್ಮ ಮನೆಯವ್ರು ಥ್ಯಾಂಕ್ಸ್ ಹೇಳಬೇಕು. ಅಷ್ಟು ಚೆನ್ನಾಗಿ ಬಂದಿತ್ತು ಮೈಕು. ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಓಪನ್ ಮಾಡ್ತಿದ್ದಂಗೆ ಫುಲ್ ಖುಷಿ. ನಿಜವಾಗ್ಲೂ ನೋಡೋಕೆ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ನನಗೆ ಓಪನ್ ಮಾಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ನನ್ನ ಮುಖದಲ್ಲಿ ಖುಷಿನ. ಅಷ್ಟು ಚೆನ್ನಾಗೇ ಇತ್ತು. ನನಗೇನೋ ಚೆನ್ನಾಗಿ ಬರುತ್ತೆ ಅಂತ ಅನಿಸಿತ್ತು, ಅದಕ್ಕೇ ಬುಕ್ ಮಾಡಿದೆ. ನಿಮಗೂ ಕೂಡ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಫೈನಲಿ ಇಷ್ಟ ಆಯಿತು. ನಾನು ಇದನ್ನು ತಗೊಳ್ಬೇಕೋ ಬೇಡೋ ಅಂತ ಯೋಚನೆ ಮಾಡ್ತಾಯಿದ್ದೆ. ಯಾಕೆ ಅಂತಂದರೆ ನಾನು ಇನ್ನೂ ಸಕ್ಸಸ್ ಕಂಡಿಲ್ಲ ನಾನು ಯೂಟ್ಯೂಬಲ್ಲಿ. ತಗೊಂಡ್ಮೇಲೆ ತಗೊಳ್ಳೋಣ ಅಂತ ಅಂದ್ಕೊಂಡೆ ನಾನು ಅಮೌಂಟ್ ಬಂದಮೇಲೆ. ಬಟ್ ಈಗಲೇ ನಾನು ಬೇಡ ಅಂತೇಳ್ಬಿಟ್ಟು ಸುಮ್ಮನೆ ಆಗಿದೆ. ನಮ್ಮ ಮನೆಯವರು ತಗೋ ಇರಲಿ, ಸುಮ್ಮನೆ 2 ಸಲ ವಾಯ್ಸ್ ಕೊಡ್ತೀಯ ತಲೆನೋವು ಅಂತ ಹೇಳ್ತೀಯ ಅಂತ ಬೈದ್ಬಿಟ್ಟು ತಗೊಂಡಿದ್ದಕ್ಕೆ ತಗೊಂಡೆ. ಫೈನಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನನಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಿಮಗೂ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನಾನೊಂದು ಮೈಕ್ ಬುಕ್ ಮಾಡಿದ್ದೆ ವ್ಲಾಗ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಇಷ್ಟ ಆಯಿತು. ದುಡ್ಡು 2000 ಚಿಲ್ಲರೆನೋ ಆಯಿತು. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ವಾಯ್ಸ್ ಹೇಗೆ ಕೇಳಿಸ್ತಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ, ಚೆನ್ನಾಗಿದೆಯಾ ಇಲ್ಲ ಅಂತೇಳಿ. ನನಗೇನೋ ಇಷ್ಟ ಆಯಿತು. ನೋಡ್ತೀನಿ, ಇವಾಗ ಯೂಸ್ ಮಾಡ್ತಾ ಇದ್ದೀನಲ್ಲ, ಈಗ ವ್ಲಾಗ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಚೆನ್ನಾಗಿ ಬರುತ್ತೋ ಇಲ್ಲೋ ಅಂತ. 7 days ರಿಟರ್ನ್ ಇದೆ. ಒಂದ್ಸಲ ಚೆಕ್ ಮಾಡೋಣ ಅಂತೇಳಿ ವ್ಲಾಗ್ ಮಾಡ್ತಾ ಇರೋದನ್ನ. ಇದನ್ನು ಕೂಡ ಓಪನ್ ಮಾಡಿ ನಾನು ತೋರಿಸಿದ್ದೀನಿ. ಚೆನ್ನಾಗಿ ಬಂದರೆ ನಿಮಗೂ ಇಷ್ಟ ಆಗಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನನಗಂದ್ರೆ ತುಂಬ ಇಷ್ಟ ಆಯಿತು. ಹೇಗಿದೆ, ವಾಯ್ಸ್ ಕ್ಲಿಯರ್ ಇದೆ ಅಂತೇಳಿ ಕಮೆಂಟ್ ಮಾಡಿ. ಅಮ್ಮ ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಇಡೋಣ ಅಂತ ಅಂದ್ಕೊಂಡೆ. ಅಮ್ಮ ಬರ್ತಿದ್ದಾರಂತ ಆಗಲೇ, ನನಗೂ ಗೊತ್ತಿಲ್ಲ. ಈಗ ಹೋಗಿ ನೋಡಬೇಕು. ಅವ್ರು ಬರೋಷ್ಟರಲ್ಲಿ ಬಾದಾಮ್ ಪೂರಿ ಎಲ್ಲ, ಅದು ಪೂರಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಕರೆದ್ಬಿಡ್ಬೇಕು. ಕರೆದ್ಬಿಟ್ರೆ ಇನ್ನೇನಿಲ್ಲ, ಪಾಕದಲ್ಲಿ ಡಿಪ್ ಮಾಡಿದ್ರೆ ಆಯಿತು. ಪಾಕ ಎಲ್ಲ ರೆಡಿಯಾಗಿದೆ. ಕೋಡ್ಬಳೆನೂ ಕೂಡ ರೆಡಿಯಾಗಿದೆ. ಎಲ್ಲ ನಿಮಗೆ ಮಾಡಾದ್ಮೇಲೆ ತೋರಿಸ್ತೀನಿ. ಬಾದಾಮ್ ಪೂರಿ ಕರಿತಾ ಇದ್ದೀನಿ. ಅಮ್ಮ ಬಂದೇ ಬಿಟ್ರು. ಬಾದಾಮ್ ಪೂರಿ ಕರೆದಾದ್ಮೇಲೆ ಪಾಕದಲ್ಲಿ ಹಾಕಬೇಕು. ಸ್ವಲ್ಪ ಪಾಕ ಕಾಸ್ಬಿಟ್ಟು ಸ್ವಲ್ಪ ಆರ್ಲಿ ಅಂತ ಬಿಟ್ಟಿದ್ದೀವಿ. ದೊಡ್ಡಮ್ಮ ಅಲ್ಲಿ ಲಟ್ಟಿಸ್ಕೊಡ್ತಿದ್ದಾರೆ, ನಾನಿಲ್ಲಿ ಕರಿತಾ ಇದ್ದೀನಿ. ಅಮ್ಮ ಈಗ ಬಂದರು. ಅನ್ಕೊಂಡಂಗೆ ಆಗಲಿಲ್ಲ, ಅಮ್ಮ ಬಂದೇ ಬಿಟ್ರು. ಅಂತೂ ಇಂತೂ ಎಲ್ಲ ರೆಡಿ ಆಯಿತು. ಈಗ ಅದು ಪ್ಯಾಕಿಂಗ್ ಮಾಡಿ ಇಟ್ಕೊಬೇಕು. ಬೆಳಿಗ್ಗೆ ಬೇಗನೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆ ಬೇಗ ಹೊರಡೋದ್ರಿಂದ ನಮಗೆ ಲೇಟ್ ಆಗಿಬಿಡುತ್ತೆ. ಬೆಳಿಗ್ಗೆ ನಾವೆಲ್ಲ ಜೋಡಿಸಿಟ್ಕೊಬೇಕು ಅಂದರೆ ಸುಮಾರು ದಿನ ಆದಮೇಲೆ ಹೋಗ್ತಾ ಇರೋದು.
ನನಗೇನೋ ಒಂಥರ ಎಲ್ಲಿಗಾರ ಹೋಗ್ಬೇಕು ಅಂದ್ರೆ ಖುಷಿ. ಯಾಕಂದರೆ ಮನೇಲಿ ಒಬ್ಬಳೇ ಇರ್ತೀನಲ್ವಾ, ಹಾಗಾಗಿ ಎಲ್ಲಾದರೂ ಹೋಗ್ಬೇಕು ಬರಬೇಕು ಅಂತಂದರೆ ತುಂಬ ಖುಷಿ ಆಗುತ್ತೆ. ಹಾಗಾಗಿ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಅವ್ರಿಗೆ ಟೇಸ್ಟ್ ಇಷ್ಟ ಆಗುತ್ತೋ ಗೊತ್ತಿಲ್ಲ. ಹೋದ ಸಲ ಹೋದಾಗಲೂ ಇದನ್ನೇ ಮಾಡ್ಕೊಂಡು ಹೋಗಿದ್ದೆ, ಬಾದಾಮ್ ಪೂರಿ ಮಾಡ್ಕೊಂಡು ಹೋಗಿದ್ದೆ. ಇಷ್ಟಪಟ್ಬಿಟ್ಟು ತಿಂದಿದ್ರು. ಈಗಲೂ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ. ಸರ್ಪ್ರೈಸ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನನಗೂ ತುಂಬ ಇಷ್ಟ ನಮ್ಮ ಅತ್ತೆ ಮಾವನ ಜೊತೆ ಇರಬೇಕು, ಹೋಗ್ಬೇಕು, ಬರಬೇಕು ಅಂತ. ಬಟ್ ಹೋಗಕ್ಕೆ ಟೈಮ್ ಸಿಗಲ್ಲ, ಟೈಮು ಸರಿ ಇರಲ್ಲ, ಹಾಗಾಗಿ ಹೋಗಲ್ಲ. ಇವಾಗ ಹೋಗ್ಬೇಕು ಅಂತೇಳಿ ಹೊರಟಿದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ ನನಗೆ ಈ ಥರ ವೆರೈಟಿಯಾಗಿ ಅಡುಗೆ ಮಾಡ್ಕೊಂಡು ಹೋಗೋದಂದರೆ ತುಂಬ ಇಷ್ಟ. ಇದ್ದಿದ್ರಲ್ಲೂ ನಾನು ಮದುವೆಗೆ ಆಗೋಕ್ಕಿಂತ ಮುಂಚೆ ನನ್ನ ಆಸೆ ಈ ಥರ ಇತ್ತು. ಯಾವ ಥರ ಅಂತಂದರೆ ಜಾಯಿಂಟ್ ಫ್ಯಾಮಿಲಿ ಇರಬೇಕು, ನಾನು ಅವ್ರು ಕೇಳಿದ್ದನ್ನೆಲ್ಲ ಮಾಡಿಕೊಡ್ಬೇಕು, ಜೊತೆಗೆ ಊಟ ಮಾಡಬೇಕು, ಜೊತೆಗೆ ಇರಬೇಕು ಅಂತ ಆಸೆ ಇತ್ತು. ಬಟ್ ಈಗ ಅವ್ರು ಅಲ್ಲಿ ದೂರ ಇರೋದ್ರಿಂದ ಅಷ್ಟು ಅವ್ರಿಗೂ ಇದನ್ಸುತ್ತೆ, ಅಲ್ಲಿಗೆ ನಾನು ಹೋಗೋದ್ರಿಂದ ಅವ್ರಿಗೂ ಖುಷಿ ಅನಿಸುತ್ತೆ. ಆ ಆಸೆನ ಈಗ ಈಡೇರಿಸ್ಕೊಳ್ಬೇಕು ಅನ್ನೋದೇ ನನಗೊಂದಿದು. ಹಾಗಾಗಿ ಹೋಗ್ತೀನಿ. ಜಾಸ್ತಿ ಹೋಗೋಕ್ಕಾಗಲ್ಲ, ಯಾಕೆ ಅಂದರೆ ನಮ್ಮ ಮನೆಯವ್ರಿಗೆ ರಜೆ ಸಿಗಲ್ಲ. ನನ್ನೂ ಒಬ್ಬಳನ್ನೇ ಎಲ್ಲೂ ಕಳಿಸಲ್ಲ. ಈಗ ದೊಡ್ಡಮ್ಮ ಇರೋದ್ರಿಂದ ಕಳಿಸ್ತಾ ಇದ್ದಾರೆ. ಅದೇ ಒಬ್ಬಳೇ ಹೋಗ್ತೀನಿ ಅಂದರೆ ಎಲ್ಲೂ ಬೇಡ ಯಾಕೆ ಒಬ್ಬಳೇ ಹೋಗ್ತೀಯಾ ಅಂತ ಹೇಳ್ಬಿಟ್ಟು ಅವರೆಲ್ಲೂ ಕಳಿಸಲ್ಲ ನನ್ನ. ಹೋದರೆ ಜೊತೆಗೆ ಕರ್ಕೊಂಡು ಹೋಗ್ತಾರೆ, ಇಲ್ಲ ದೊಡ್ಡಮ್ಮ ಇಲ್ಲ ಯಾರಾದರೂ ಇದ್ದರೆ ಮಾತ್ರ ಕಳಿಸ್ತಾರೆ. ಹಾಗಾಗಿ ದೊಡ್ಡಮ್ಮನೂ ಕರೆಸ್ಕೊಂಡಿದ್ದು. ಅಲ್ಲಿಗೆ ಹೋದಾಗ ನೋಡಬೇಕು ಅವ್ರು ಹೇಗೆ ಏನು ಮಾಡ್ತಾರೆ, ಎಷ್ಟು ಖುಷಿ ಪಡ್ತಾರೆ ಅಂಥೇಳಿ. ನಾನಂತೂ ಕಾಯ್ತಾ ಇದ್ದೀನಿ. ಏಕೆ ಅಂತಂದರೆ ನಾನು ವ್ಲಾಗ್ ಮಾಡ್ತಾ ಇರುವಾಗ ಇದೇ ಫಸ್ಟ್ ಟೈಮ್ ಅವರು ರಿಯಾಕ್ಷನ್ ತೋರಿಸ್ತಾ ಇರೋದು. ಯಾಕಂದರೆ ಹೋದ ಸಲ ಎಲ್ಲ ನಾನು ವ್ಲಾಗ್ ಮಾಡ್ತಾ ಇರಲಿಲ್ಲ, ಅವಾಗಿನ ಯೂಟ್ಯೂಬ್ ಚಾನಲೇ ಓಪನ್ ಮಾಡಿರಲಿಲ್ಲ. ಸಡನ್ನಾಗಿ ಏನಕ್ಕಪ್ಪ ಹೊರಟಿರೋದು ಅಂತ ಅಂದರೆ, ದೊಡ್ಡಮ್ಮನಿಗೆ ನಾನು ಆಲ್ರೆಡಿ ಹೇಳಿದ್ದೆ ಒಂದು ಟೈಮು ಹೋಗೋಣ ಅಂತ ಹೇಳ್ಬಿಟ್ಟು, ಸುಮಾರು ದಿನದ ಹಿಂದೆ, ಒಂದು ತಿಂಗಳ ಹಿಂದೆ. ದೊಡ್ಡಮ್ಮ ಏನಾದರೂ ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತಂದರು. ಹಾಗಾಗಿ ಹೊರಟೆ ಹೋಗೋಣ ಅಂಥೇಳಿ. ಅವ್ರಿಗೆ ನಮ್ಮ ಜೊತೆ ಬರೋಕ್ಕೆ ಟೈಮೇ ಸಿಗಲ್ಲ ಅವ್ರಿಗೆ. ಫಸ್ಟ್ ಆಫ್ ಆಲ್ ರಜೆನೇ ಜಾಸ್ತಿ ತಗೊಳ್ಳಲ್ಲ. ನಾವೆಲ್ಲರೂ ಹೋದರೆ 1 ವೀಕು ಆ ಥರ, 1 ವಾರ ಇಲ್ಲ ಒಂದು 10 ದಿನ ಆ ಥರ ರಜೆ ತೊಗೊಂಡು ಹೋಗೋದು. ಪದೇ ಹೋಗಲ್ಲ ನಮ್ಮ ಮನೆಯವರು, ಒಂದೇ ಸಲ ಹೋಗೋದು, ಜೊತೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆವಾಗ 1 ವಾರ ಗಂಟಲೆ ಇದ್ದು ಬರೋದು. ಈಗ ಹಂಗೆಲ್ಲ ಎಲ್ಲೂ ಕರ್ಕೊಂಡು ಹೋಗಲ್ಲ. ಹಾಗಾಗಿ ದೊಡ್ಡಮ್ಮನ ಕರೆಸ್ಕೊಂಡು ನಾನು ಹೋಗ್ತಾ ಇರೋದು. ನಮ್ಮ ಅತ್ತೆಯವರಿಗೆಲ್ಲ ಸ್ವೀಟು ಹಾಗೆ ವೆರೈಟಿ ಅಂದರೆ ಇಷ್ಟ. ಹಾಗಾಗಿ ಸ್ವಲ್ಪ ಈ ಥರ ಮಾಡ್ಕೊಂಡು ಹೋಗ್ತಾ ಇರೋದು. ಅದಕ್ಕೆ ಇದನ್ನು ವ್ಲಾಗ್ ಮಾಡಿದೆ. ಹಾಗೆ ರ್ಯಾಂಡಮಾಗಿ ಮಾಡಿದೆ, ಇದು ಮಾಡಬೇಕು ಅಂತ ಮೈಂಡಲ್ಲೇ ಇರಲಿಲ್ಲ. ಹಾಗೆ ಸ್ಟಾರ್ಟ್ ಮಾಡಿದೆ. ನಾನು ಏನೇನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಿಮಗೂ ಶೇರ್ ಮಾಡೋಣ ಅಂಥೇಳಿ. ಈಗ ನೈಟ್ ಊಟಕ್ಕೆ ನಾನು ಅಲಸಂದಿ ಕಾಳು ತಂಬುಳಿ ಮಾಡಿದ್ದೀನಿ. ಹಾಗೆ ಅನ್ನ, ಮುದ್ದೆ, ಅದ್ರ ಜೊತೆ ಸ್ವಲ್ಪ ಕಾಳಿನ ಪಲ್ಯ ಮಾಡಿದ್ದೀನಿ. ಅಷ್ಟು ಮಾಡಿದ್ದೀನಿ. ಈಗ ಊಟಕ್ಕೆ ಎಲ್ಲ ಆಯಿತು. ಕೆಲಸ ಎಲ್ಲ ಆಯಿತು. ಸ್ವಲ್ಪ ಟಯರ್ಡ್ ಆಯಿತು, ನಿಂತ್ಕೊಂಡು ಮಾಡಿದ್ನಲ್ಲ ಕೆಲಸನ. ಹಾಗಾಗಿ ಈಗ ನಮ್ಮ ಮನೆಯವ್ರಿನ್ನೂ ಬಂದಿಲ್ಲ. ಅವ್ರು ಬಂದಾಗ ಊಟ ಮಾಡಿಬಿಟ್ಟು ಮಲಗಿಬಿಟ್ಟು ಬೆಳಗ್ಗೆ ಬೇಗ ಹೋಗಬೇಕು. ನೋಡಿದ್ರೆ ಅನ್ನ ಸಾಂಬಾರು ಮುದ್ದೆ ಮಾಡಿದ್ರೆ ನಮ್ಮ ಮನೆಯವರು ಬಿರಿಯಾನಿ ತಂದಿದ್ದಾರೆ. ಬಿರಿಯಾನಿ ತಂದರೆ ಬಿಡೋಕ್ಕಾಗತ್ತಾ, ತಿಂತಾಯಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು ಬಿರಿಯಾನಿ. ಹಾಗಾಗಿ ಬಿರಿಯಾನಿ ತಿಂತಾಯಿದ್ದೆ. ಅಮ್ಮ ಅವರೆಲ್ಲ ಅನ್ನ ಸಾಂಬಾರು ತಿಂದರು, ನಾವು ಬಿರಿಯಾನಿ ತಿಂತಾಯಿದ್ದೀವಿ, ನಾನು ನಮ್ಮ ಮನೆಯವರು. ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಿತ್ತು. ಉಂಡ್ಬಿಟ್ಟು ಬೇಗ ಮಲಗಬೇಕು, ಬೆಳಗ್ಗೆ ಬೇಗ ಎದ್ದೇಳಬೇಕಲ್ಲ, ಹಾಗಾಗಿ. ನಾನು ಫೇಸ್ ವಾಶ್ ಮಾಡ್ಕೊಂಡು ಕೂತಿದ್ದೀನಿ. ಅವ್ರು ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಬಾಕ್ಸ್ ಬಾದಾಮ್ ಪುರಿ ಎಲ್ಲ ರೆಡಿಯಾಗಿದೆ. ಈಗ ಬಾದಾಮ್ ಪುರಿನ ಬಾಕ್ಸಲ್ಲಿ ಹಾಕ್ತಾಯಿದ್ದೀವಿ ಡೈರೆಕ್ಟಾಗಿ. ಮತ್ತು ಈಗ ಬೇರೆ ತಗೊಂಡೋಗಿ ಸರಿ ಹೋಗಲ್ಲ ಅಂಥೇಳಿ ಕೆಳಗಿನ ಬಾಕ್ಸಲ್ಲಿ ಏನು ಹಾಕಿದ್ಯಮ್ಮ? ಬಿಸಿ ಗುಲಾಬ್ ಜಾಮೂನ ರೆಡಿಯಾಗಿದೆ. ಅದ್ರಲ್ಲಿ ಹಾಕಿರ್ತೀಯಾ, ಅದ್ರಲ್ಲಿ ಹಾಕ್ತೀಯಾ? ಅದು ಬಾಕ್ಸ್ ತುಂಬಿತದು, ಫಸ್ಟ್ನೇ ಬಾಕ್ಸು ಅದು ಅಲ್ಲಲ್ಲ, ಅದದು ಮೇಲ್ಗಡೆ ಸ್ಟಪ್ಪು. ಮತ್ತು ಈಗ ಅದನ್ನ ಹಂಗೆ ಖಾಲಿ ತಗೊಂಡೋಗ್ಬೇಕಾ? ಇವು ತುಂಬ್ರೆ ಕರೆಕ್ಟಾಗಿ ಸಾಕು ಬಿಡೋದು ಆ ಬಾಕ್ಸಿಗಮ್ಮ, ಬಾಕ್ಸಿಗೆ ಬಿಡೋದು ತುಂಬ ಬೇಡ. ಸಪ್ರೇಟು ಇದ್ಬಿಡ್ಲಿ. ಮತ್ತೀಗ ನಾವಲ್ಲಿ ಹೋಗಿ ಕೊಡೋಕ್ಕೂ ಸರಿ ಹೋಗಲ್ಲ. ಬಾಕ್ಸಲ್ಲಿ ಸಪ್ರೇಟ್ ಇದ್ಬಿಟ್ರೆ ನಾವು ಅಲ್ಲಿ ಹೆಂಗಿರುತ್ತೋ ಹಂಗೆ ಕೊಡ್ಬೋದಲ್ಲಿ ಹೋಗಿ. ಏನಕ್ಕೆ ಆ ಥರ ಕಾಯಿ ತುರಿ ಹಾಕ್ತಾ ಇರೋದು? ಟೇಸ್ಟಿಗೆ ಡೆಕೋರೇಷನ್ಗೆ ಎರಡು ಹಾಲಿನ ಒನ್ ನನಗೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋಗ್ಬಿಟ್ಟು ಅಲ್ಲಿಂದ ತಿರ್ಗಾ
ಬಸ್ಸಿಗೆ ಹೋಗಬೇಕು. ಬಸ್ಸಲ್ಲಿ ಹೋಗ್ತಿರೋದು, ಟ್ರೈನಲ್ಲೆಲ್ಲ ಫ್ರೀ ಇದೆಯಲ್ಲ ಯಾಕೆ ಬಿಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ದೊಡ್ಡಮ್ಮ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ನಾನು ಕೂಡ ರೆಡಿ ಆಗಿದ್ದೀನಿ. ಇದು ನನ್ನ ಔಟ್ಫಿಟ್. ಏನು ಮಾಡ್ತಾ ಇದೀಯಾ? ಟೀ ಮಾಡ್ತಾ ಇದೀಯಾ? ಹೋಗೋ ಟೈಮಲ್ಲಿ ಟೀ ಕುಡಿಯೋಣ ಅಂತೇಳಿ ಟೀ ಮಾಡ್ತವ್ರೆ. ಇಲ್ಲಿ ಅಮ್ಮ ಕೆಲ್ಸಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವ್ರು ರೆಡಿ ಆಗ್ತವ್ರೆ. ನಾನು ಇದನ್ನ ಕಂಟಿನ್ಯೂಷನ್ ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಅಲ್ಲಿ ಹೋದಾಗ ಮಾಡ್ಕೊಳಕ್ಕೆ ಫ್ರೀ ಇರ್ತೀನಲ್ಲ, ಹೋಗೋದಿಲ್ಲ, ಅಪರೂಪಕ್ಕೆ ಹೋಗ್ತಾ ಇದ್ದೀನಲ್ಲ, ಹಾಗಾಗಿ ಮತ್ತು ಅಲ್ಲಿ ಹೋದಾಗ ಹೇಗಿರುತ್ತೆ ಏನಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ, ಆದಷ್ಟು ಶೇರ್ ಮಾಡ್ತೀನಿ. ಯಾಕೆಂದರೆ ನಾನು ಹೋಗ್ತಿರೋದು ಒಂದು ದಿನಕ್ಕೆ ಮಾತ್ರ. ಇದ್ದಿದ್ದ ಟೈಮ್ ಅವ್ರ ಜೊತೆ ಕಳಿಬೇಕಲ್ಲ, ನಾನು ಬ್ಲಾಗ್ ಮಾಡ್ಕೊಂಡೇ ಕೂತ್ರೆ. ಹಾಗಾಗಿ ಇರೋದನ್ನೇ ತೋರಿಸೋದು, ಅಂದರೂ ಟೈಮ್ ಇರಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ಕೂರಷ್ಟು. ನಾನು ದೊಡ್ಡಮ್ಮ ರೆಡಿಯಾಗಿ ಫೈನಲಾಗಿ ಹೊರಟ್ವಿ. ದೊಡ್ಡಮ್ಮ ಪಾಪ ಈಗೊಂದು ಸ್ವಲ್ಪ ಕ್ಯೂರ್ ಆಗಿದ್ದಾರೆ, ಹುಷಾರಿರಲಿಲ್ವಲ್ಲ, ಸ್ವಲ್ಪ ಈಗ ಕ್ಯೂರ್ ಆಗಿದ್ದಾರೆ ಅವರಿಗೆ. ಹಾಗೆ ನಾನು ರೆಡಿ ಆಗಿಬಿಟ್ಟು ಸೀದಾ ನಾವು ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿಂದ ಬಸ್ ಹತ್ತಬೇಕಲ್ವ ಹಾಸನಕ್ಕೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫೈನಲಿ ಬಸ್ಸಲ್ಲಿ ಹತ್ಕೊಂಡು ಟಿಫನ್ ಮನೆಯಿಂದನೇ ಮಾಡ್ಕೊಂಡಿದ್ದೆ, ನಾನು ಚಿತ್ರಾನ್ನ ಮಾಡಿದ್ದೆ. ಅದನ್ನ ಮನೆಯಲ್ಲೇ ಮಾಡ್ಕೊಂಡಿರೋದನ್ನ ಟಿಫನ್ ಬಾಕ್ಸಿಗೆ ಹಾಕ್ಕೊಂಡು ಬಸ್ಸಲ್ಲಿ ತಿನ್ನೋಣ ಅಂತೇಳ್ಬಿಟ್ಟು ತೊಗೊಂಡ್ಬಂದಿದ್ವಿ. ದೊಡ್ಡಮ್ಮ ಆದಷ್ಟು ಹೋಟ್ಲಲ್ಲಿ ತಿನ್ನೋದು ಕಡಿಮೆ. ನನಗೆ ಇನ್ನೂ ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಊರಲ್ಲಿ ಬಂದಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಈಗ ಮನೆ ಹತ್ರ ಹೋಗ್ತಾ ಇದ್ದೀನಿ. ನಾನು ಫುಲ್ಲು ಸರ್ಪ್ರೈಸ್ ಆಗ್ತಾರೆ ಅಂದ್ಕೊಂಡೆ. ಅಪ್ಪಾಜಿಗೆ ನಾನು ಗುರ್ತಿಡಿಯೋಕ್ಕೆ ಆಗಲಿಲ್ಲ. ಅಮ್ಮನ್ನ ನೋಡಿಬಿಟ್ಟು ಗುರ್ತಿಡಿದ್ರು, ಅಂದರೆ ದೊಡ್ಡಮ್ಮನ ನೋಡಿಬಿಟ್ಟು ಗುರ್ತಿಡಿದ್ರು. ಅವ್ರು ನಿದ್ದೆ ಮಾಡ್ತಾಯಿದ್ರಲ್ಲ, ಸಡನ್ನಾಗಿ ಎದ್ಬಿಟ್ರಲ್ವ, ಅವ್ರಿಗೊಂಥರ ಸರ್ಪ್ರೈಸ್ ಆಗಿಬಿಡ್ತು. ಅವರಂತೂ ಶಾಕ್ ಆಗಿಬಿಟ್ರು, ಏನವ ಅಂತೇಳ್ಬಿಟ್ಟು. ತುಂಬ ಆಸೆ ಮಾಡಿದ್ರು ಪಾಪ ಹೋದಾಗ. ಯಾಕೆಂದರೆ ನಾನು ಅಪರೂಪಕ್ಕೆ ಹೋಗ್ತೀನಲ್ವ, ಅವ್ರಿಗೆ ಶಾಕ್ ಆಗಿಬಿಟ್ಟಿದ್ದೆ, ಸಡನ್ನಾಗಿ ಹೇಳ್ದೆ ಕೇಳದೆ ಬಂದುಬಿಟ್ಟಿದ್ದಾಳೆ ಅಂತ. ಹೋಗಿದ ತಕ್ಷಣ ಸ್ವಲ್ಪ ಹೊತ್ತು ಮಾತಾಡಿಸಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಅಮ್ಮ ಇನ್ನೂ ಬಂದಿರಲಿಲ್ಲ, ಆಮೇಲೆ ಬರ್ತೀನಿ ಅಂತ ಹೇಳಿದ್ರಂತೆ ಅಪ್ಪಾಜಿದಾಗ. ಅವರಿಗೂ ಗೊತ್ತಿರಲಿಲ್ಲವಲ್ಲ, ಹಾಗಾಗಿ ಅಷ್ಟರಲ್ಲಿ ನಾನು ಅಪ್ಪಾಜಿ ಮಾತಾಡೋ ಅಷ್ಟರಲ್ಲಿ ಅಮ್ಮನೂ ಕೂಡ ಬಂದರು. ಹಾಗೆ ಇವ್ರು ನೋಡಿ ನಮ್ಮ ಕ್ಯೂಟ್ ಅಳಿಯ, ಇವನೇ ನಾನು ನೋಡಿಬಿಟ್ಟು ಗುರ್ತಿಡಿದ್ದು, ಅತ್ತೆ ಬಂದರು ಅಂತೇಳ್ಬಿಟ್ಟು. ಅವ್ನು ನೋಡಿ ಎಷ್ಟು ಆಸೆ ಮಾಡ್ತಾನೆ. ನಾನು ಮಾತಾಡ್ಕೊಂಡು ಕೂರೋಷ್ಟರಲ್ಲಿ ಅಮ್ಮನೂ ಬಂದಿದ್ದರು. ಅವ್ರಿಗಂತೂ ಶಾಕ್ ಆಗಿಬಿಡ್ತು ನೋಡಿಬಿಟ್ಟು. ಸಡನ್ನಾಗಿ ಬಂದಿದ್ದ ತಕ್ಷಣ ಅವ್ರಿಗೆಲ್ಲ ಸ್ವೀಟ್ಸ್ ಹಾಕ್ಕೊಟ್ಟೆ ತಿನ್ನಲಿ ಅಂತೇಳ್ಬಿಟ್ಟು. ತುಂಬ ಇಷ್ಟಪಟ್ಬಿಟ್ಟು ತಿಂದರು, ಯಾಕೆ ನಾನು ಹೋಗಿದ್ದೆ ಗೊತ್ತಿಲ್ವಲ್ಲ, ಎಲ್ಲ ಶಾಕ್ ಆಗಿಬಿಟ್ಟಿದ್ರು. ಹೆಂಗೋ ಸಂಡೇ ಇತ್ತಲ್ವ ಅಂತೇಳಿ ಚಿಕನ್ ತರಿಸಿದ್ರಂತೆ, ನಾನು ಬರೋದು ಗೊತ್ತಿರಲಿಲ್ಲ ಅವರಿಗೆ. ಅಮ್ಮ ನೀನೇ ಮಾಡು ಅಂದರು. ಸರಿ ಅಂತೇಳಿ ಮಾಡ್ತೀನಿ ಅಂತೇಳಿ ಸುಮ್ಮನೆ ಆದೆ. ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.